ಇನ್ನು ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಪರ ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಡಿಕೆಶಿ ಸಿಎಂ ಆಗಿದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಚಿಕ್ಕಮಗಳೂರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಅಭಿಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ವಿಘ್ನೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಿಕೆಶಿ ಒಳ್ಳೆಯ ಜನಪರ ಆಡಳಿತ ನೀಡಲಿ ಅಂತ ಹೇಳಿ ಪೂಜೆಯನ್ನ ಮಾಡಲಾಗ್ತಾ ಇದೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಈಗ 2 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ. ಬಟ್ ಆದ್ರೆ 2028 ಚುನಾವಣೆಯನ್ನ ಎದುರಿಸಬೇಕಾಗಿರುವಂತದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸವಾಲ್. ಹಾಗಾಗಿಯೇ ಈಗ ಮುಂದೆಯೂ ಕೂಡ ಇವರೇ ಡಿಸಿಎಂ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳ ಬಳಗ ಏನಿದೆ ಅವರು ಪ್ರಾರ್ಥನೆಯನ್ನ ಸಲ್ಲಿಸ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ವಿಘ್ನೇಶ್ವರನಿಗೆ ವಿಶೇಷವಾದಂತಹ ಪೂಜೆ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಚಿಕ್ಕಮಗಳೂರಿನಲ್ಲಿ ಡಿಕೆಶಿ ಪರ ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆದ್ದು ಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಶಿವಶಂಕರ್ ಈಗ ನ್ಯೂಸ್ ರೂಮ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಿವಶಂಕರ್, ಒಂದು ಕಡೆ ಸಂಭ್ರಮ ಆಚರಣೆ ಜೋರಾಗ್ತಾ ಇದೆ, ವಿಘ್ನೇಶ್ವರನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಪದಗ್ರಹಣದ ದಿನಾಂಕ ಸೋಮವಾರ ಅಥವಾ ಶುಕ್ರವಾರ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಜನ ಸಚಿವರು ಇವಾಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಜೊತೆಗೆ 3 ಡಿಸಿಎಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಡಿ.ಕೆ. ಶಿವಕುಮಾರ್ ಅವರ ಟೈಮ್ ಈಗ ಸ್ಟಾರ್ಟ್ ಆಗಿದೆ. ಅವರು ಇಷ್ಟು ದಿನಗಳ ಕಾಲ ಏನು ಅನ್ಕೊಂಡಿದ್ರು ಅದೆಲ್ಲವೂ ಸಹ ಸುಸೂತ್ರವಾಗಿ ನಡೀತಾ ಇದೆ. ಸೊ ಈಗ ಪದಗ್ರಹಣ, ಪಟ್ಟಾಭಿಷೇಕ ಒಂದೇ ಬಾಕಿ ಇದೆ. ಸೊ ಆ ಪಟ್ಟಾಭಿಷೇಕಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗ್ತಾ ಇದೆ. ಆಲ್ರೆಡಿ ತಾವೇ ಹೇಳಿದ ಹಾಗೆ 2 ದಿನಾಂಕವನ್ನ ಲೋಕಭವನ ಕೊಟ್ಟಿದೆ. ಒಂದು 1 ಮತ್ತು 5, 1ನೇ ತಾರೀಕು ಮತ್ತು 5ನೇ ತಾರೀಕು, ಸೋಮವಾರ ಮತ್ತು ಶುಕ್ರವಾರ. 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನಾಂಕ ಫೈನಲ್ ಆಗಬಹುದು. ಅದನ್ನ ರಾಜ್ಯಪಾಲರ ಸಮಯಾವಕಾಶ ಅಥವಾ ಅವರು ಲೋಕಭವನದಲ್ಲಿ ಇರ್ತಾರೆ, ಅವರ ಅವೈಲೇಬಲ್. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಲೋಚನೆ. ಸೊ 2 ವಿಚಾರಗಳನ್ನ ನೋಡಿಕೊಂಡು 2 ಟ್ಯಾಲಿ ಮಾಡಿ ಒಂದು ದಿನಾಂಕವನ್ನ ಫೈನಲ್ ಮಾಡಬಹುದಾದಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಸೋಮವಾರವೇ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೇಳಲಾಗ್ತದೆ. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅವರಿಗೆ ಶಿವನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ. ಸೊ ಹಾಗಾಗಿ ಸೋಮವಾರ ಹೇಳಿ ಕೇಳಿ ಶಿವನ ವಾರ. ಸೊ ಹಾಗಾಗಿ ಸೋಮವಾರವೇ ಪ್ರಮಾಣ ವಚನ ತಗೊಳ್ಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಮಾನಸ. ಮಗದೊಂದು ಕಡೆ ಈ ಬಾರಿಯ ಪ್ರಮಾಣ ವಚನ ಸಂದರ್ಭದಲ್ಲಿ ಸುಮಾರು 8 ರಿಂದ 10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಇದರಲ್ಲಿ ಬಹುತೇಕ ಹಿರಿಯರೇ ಇರ್ತಾರೆ ಅನ್ನುವಂಥದ್ದು. ಈಗ ಹಾಲಿ ಸಚಿವರು ಯಾರಿದ್ದಾರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರನ್ನೇ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಬಹುದು. ಸೋಮವಾರ ಅಥವಾ ಶುಕ್ರವಾರ ಪ್ರಮಾಣ ವಚನದ ಸಂದರ್ಭದಲ್ಲಿ 8 ರಿಂದ 10 ಸಚಿವರೇನು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದು ಹಿರಿಯ ಸಚಿವರೇ ಇರ್ತಾರೆ ಅನ್ನುವ ಮಾಹಿತಿ ಇದೆ. ಮಗದೊಂದು ಕಡೆ ತಾವು ಆಲ್ರೆಡಿ ಹೇಳಿದ್ದೀರಾ, 3 ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡುವಂಥದ್ದು, ಒಂದು ದಲಿತ, ಲಿಂಗಾಯತ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಈ ಒಂದು ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸೊ ಆ ಮೂಲಕ ಎಲ್ಲ ಸಮುದಾಯವನ್ನು ಸಹ ಮತ್ತು ಎಲ್ಲ ಪ್ರಾಂತ್ಯವನ್ನು ಸಹ ಇನ್ಕ್ಲೂಡ್ ಮಾಡುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕ ಅಂದ ತಕ್ಷಣ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಸಾಕಷ್ಟು ಸಂಭ್ರಮವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಹಿ ಹಂಚ್ತಾ ಇದ್ದಾರೆ. ಅಲ್ಲಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ನಿರತರಾಗಿದ್ದಾರೆ. ಸೊ ಇವತ್ತು ಅಷ್ಟೇ ರಾಜ್ಯದ ವಿವಿಧ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆ ನಡೀತಾ ಇದೆ. ಸೊ ಅಂತಿಮವಾಗಿ ದಿನಾಂಕ ಒಂದು ಫಿಕ್ಸ್ ಆಗಬೇಕಾಗಿದೆ. ಮಗದೊಂದು ಕಡೆ ಸ್ಥಳ ಅನ್ನುವಂಥದ್ದು ಮಾನಸ. ಸೊ ಎಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತ, ಒಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯಬಹುದಾದಂಥ ಸಾಧ್ಯತೆ ಇದೆ. ಆಲ್ರೆಡಿ ತಾವು ನಿನ್ನೆ ಗಮನಿಸಿದ್ದೀರಾ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಯಾಕೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಚೇಂಜ್ ಓವರ್ ಆದ ಹಾಗೆ ಕಾಣಿಸ್ತಾ ಇದೆ. ಮಗದೊಂದು ಕಡೆ ಲೋಕಭವನ. ಸೊ ಹಾಗಾಗಿ 2 ಸ್ಥಳಗಳಲ್ಲಿ ಎಲ್ಲಿ ಬೇಕಾದ್ರೂ ಸ್ಥಳ ನಿಗದಿ ಆಗಬಹುದು. ಸೊ ಒಂದು ದಿನಾಂಕ, ಮಗದೊಂದು ಸ್ಥಳ. ಸೊ 2 ಫೈನಲ್ ಆದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದ್ದಾರೆ. ಮಾನಸ. ಓಕೆ, ಥ್ಯಾಂಕ್ ಯು ಶಿವಶಂಕರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.